ನಮಸ್ತೆ ಸ್ನೇಹಿತರೆ, ಸೌಮ್ಯ KY ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಅನೇಕ ಯಾತ್ರಾ ಸ್ಥಳಗಳಿವೆ. ಅವುಗಳಲ್ಲಿ ಪ್ರಯಾಗ್ರಾಜ್ ಕೂಡ ಒಂದು. ಇಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತದೆ. ಇದು ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ. ಹಾಗೆಯೇ ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳಿಗೊಮ್ಮೆ ಮಹಾಕುಂಭಮೇಳ ಅಂತಲೂ ನಡೆಸುತ್ತಾರೆ. ಈ ಬಾರಿ ಜನವರಿ 13ರಿಂದ ಫೆಬ್ರವರಿ 26ರವರೆಗೂ ಇರುತ್ತದೆ. ಈ ಸಮಯದಲ್ಲಿ ಲಕ್ಷಾಂತರ ಸಾಧು ಸಂತರು ಈ ಸಂಗಮದಲ್ಲಿ ಮುಳುಗುತ್ತಾರೆ. ಕೋಟ್ಯಾಂತರ ಜನರು ಕೂಡ ಇಲ್ಲಿ ಬಂದು ಹೋಗುತ್ತಾ ಇದ್ದಾರೆ. ಸುಮಾರು 12 ಕಿಲೋಮೀಟರ್ವರೆಗೆ ಈ ಸಂಗಮ ತೀರ ಹರಡಿಕೊಂಡಿದೆ. ಈ ತೀರದಲ್ಲಿ ಕೋಟ್ಯಾಂತರ ಭಕ್ತರು ಮುಳುಗಿ ಸ್ನಾನ ಮಾಡ್ತಾ ಇದ್ದಾರೆ. ಗಂಗಾ, ಯಮುನಾ, ಸರಸ್ವತಿ ನದಿಗಳ ಮಹಾಸಂಗಮದಲ್ಲಿ ದೇವತೆಗಳು ಕೂಡ ತಮ್ಮ ರೂಪವನ್ನು ಬದಲಾಯಿಸಿಕೊಂಡು ಪವಿತ್ರ ಸಂಗಮ ಸ್ಥಳದಲ್ಲಿ ಮಹಾಕುಂಭ ಸ್ನಾನಕ್ಕೆ ಬರುತ್ತಾರೆ ಎಂದು ಹೇಳಲಾಗುತ್ತದೆ. ಭಾರತದಿಂದ ಅಷ್ಟೇ ಅಲ್ಲದೆ ವಿದೇಶಗಳಿಂದಲೂ ಕೂಡ ಜನರು ಇಲ್ಲಿಗೆ ಬರ್ತಾ ಇದ್ದಾರೆ. ಈ ಮಹಾಕುಂಭಮೇಳ ಆಚರಿಸೋದಕ್ಕೆ ಏನು ಕಾರಣ ಅಂದರೆ, ಒಮ್ಮೆ ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಕೂಡಿಕೊಂಡು ಅಮೃತಕ್ಕೋಸ್ಕರ ಸಾಗರವನ್ನು ಮಂಥನ ಮಾಡ್ತಾರೆ. ಸಾಗರನ ಈ ಮಂಥನದಿಂದ 14 ರತ್ನಗಳು ಹೊರಹೊಮ್ಮುತ್ತವೆ. ಅವುಗಳಲ್ಲಿ ಲಕ್ಷ್ಮೀ ದೇವಿ, ಐರಾವತ ಆನೆ, ಅಪ್ಸರರು, ಕಲ್ಪವೃಕ್ಷ ಮತ್ತು ಕಾಮಧೇನು ಹಸು ಮುಂತಾದವುಗಳು ಬಂದಿರ್ತವೆ. ಕೊನೆಗೆ ಧನ್ವಂತರಿಯು ಅಮೃತ ಕುಂಡದೊಂದಿಗೆ ಪ್ರತ್ಯಕ್ಷರಾಗಿ ಅಮೃತ ಕುಂಡ ಬಂದ ಕೂಡಲೇ ಅದನ್ನು ಪಡೆಯೋದಕ್ಕೋಸ್ಕರ ಅಂತಾನೆ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಯುದ್ಧ ಆಗುತ್ತೆ. ಈ ಯುದ್ಧದಲ್ಲಿ ನಿರಂತರವಾಗಿ 12 ದಿನಗಳ ಕಾಲ ನಡೆಯುತ್ತೆ. ಈ ಹೋರಾಟ ಸಮಯದಲ್ಲಿ ಭೂಮಿಯ ಮೇಲೆ ಕೆಲವು ಸ್ಥಳಗಳು ಅಂದರೆ ಪ್ರಯಾಗ, ಹರಿದ್ವಾರ, ಉಜ್ಜಯಿನಿ, ನಾಸಿಕ್ ಈ 4 ಸ್ಥಳಗಳ ಮೇಲೆ ಅಮೃತದ ಹನಿಗಳು ಬಿದ್ದಿರ್ತವೆ. ಆ ಕಲಶದಿಂದ ಬಿದ್ದಂಥ ಈ ಅಮೃತ ಹನಿಗಳಿಂದ ಭೂಮಿಯ ಮೇಲೆ ಕುಂಭಮೇಳವನ್ನು ಆಚರಿಸುತ್ತಾರೆ ಎಂದು ಹೇಳಲಾಗುತ್ತದೆ.